ನಮಸ್ತೆ. ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಎಂತಹ ಹೇಗೆಂದರೆ ಹೇಳೋದಕ್ಕೆ ಪ್ರವೇಶಾಗುತ್ತಲ್ಲ. ಜನಗಳಿಗೆ ನಮ್ಮ ಏನು ಮತವನ್ನು ಹಾಕಿ ಗೆಲ್ಲಿಸಿದ್ದೀವೋ ತಮ್ಮ ಮತದಾರರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ ಅನಿಸುತ್ತೆ. ಅಷ್ಟು ಜನರ ಬಗ್ಗೆ ಬಹಳ ಜನ ಸೇವೆಗೆ ಪ್ರತಿ 24 ಗಂಟೆನೂ ಯೋಚನೆ ಮಾಡ್ತಾರೆ. ಅಂತಹ ಕೆಲವು ನಾಯಕರ ನಡುವೆ ಇಂತಹ ಒಬ್ಬರು ಯಾರು ನಮ್ಮ ಮೊನ್ನೆ ಉತ್ತರ ಕರ್ನಾಟಕ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ವಿಧಾನಸಭೆಯಲ್ಲಿ ಪ್ರಪ್ರಥಮ ಬಾರಿಗೆ, ನನಗೆ ತಿಳಿದ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಟಿಕೆಟ್ ಏನಂತ RCB ಮ್ಯಾಚ್ ನೋಡೋದಕ್ಕೆ ಪಾಪ VIP ಟಿಕೆಟ್ ಬೇಕು ಅಂತೇಳಿ ಪರಿಪರಿಯಾಗಿ ಒಬ್ಬ MLAಗೆ, ಒಬ್ಬ ಮಿನಿಸ್ಟ್ರಿಗೆ VIP ಟಿಕೆಟ್ ಕೊಡಿ, 5 ಟಿಕೆಟ್ ಕೊಡಿ ಅಂತ ಕೇಳಿದಂತಹ ಶಾಸಕರಿಗೆ ಅನಂತ ವಂದನೆಗಳನ್ನ ಹೇಳಬೇಕು. ಎಂಥ ಶಾಸಕರು ಪಡೆದಿದ್ದೀವಿ ರೀ, ಹೇಳೋದಕ್ಕೆ ಏನಂತ ಹೇಳ್ತಾರಲ್ಲ, ಅಂಥ ಮೆಚ್ಚಲೇಬೇಕು. ನಮ್ಮ ಉತ್ತರ ಕರ್ನಾಟಕದ ಎಂಥದ್ದು ರೀ, ಕುಡಿಯೋದಕ್ಕೆ ನೀರಿಲ್ಲ, ಬರ ಬರ್ತಾ ಇದೆ, ಜನರ ಕೆಲಸ ಕಾರ್ಯಗಳಾಗಿಲ್ಲ, ಉದ್ಯೋಗದ ಸ್ಥಿತಿ ಅಂತೂ ಕೇಳಲೇಬೇಡಿ. ವಲಸೆ ಬರ್ತಾ ಇದ್ದಾರೆ ರೀ, ಇಲ್ಲಿರೋ ಜನಗಳು ವಲಸೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ದಿನಕ್ಕೆ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜನರಿಗೆ ಮಾಡಬೇಕಾದಂಥ ಕೆಲಸದ ಬಗ್ಗೆ ನೋಡ್ರಿ ಅಂದರೆ ಸದನದಲ್ಲಿ ನನಗೆ ತಿಳಿದ ಅಭಿಪ್ರಾಯದ ಪ್ರಕಾರ, ನನಗೆ ಬಂದ ವರದಿ ಪ್ರಕಾರ ಪ್ರಥಮ ಬಾರಿಗೆ ವಿಧಾನಸಭೆಯಲ್ಲಿ 5 VIP ಟಿಕೆಟ್ ಕೊಡಿ ಮಹಾಸ್ವಾಮಿಗಳೇ ಅಂತ ಪಾಪ ಅಂಗಲಾಚ್ತಾರೆ. ಎಂಥ ಜಿರಿ ಆಚಿಕೆ ಆಗ್ಬೇಕಂದ್ರೆ ಇದು ಎಂಥ ಸ್ಥಿತಿಗೆ ಬಂದ್ಬಿಡ್ತೀವಿ ನಮ್ಮ ಕರ್ನಾಟಕ. ಎಂಥ ಸ್ಥಿತಿಗೆ ಬಂದ್ಬಿಡ್ತು. ದಯವಿಟ್ಟು ಇದನ್ನಾದರೂ ನೋಡಿ ನಮ್ಮ ಜನ ಬದಲಾಗಬೇಕು. ಬದಲಾಗದೇ ಇದ್ದರೆ ಇದಕ್ಕಿಂತ ನೋಡಿ, ಅವರ ವೈಯಕ್ತಿಕವಾಗಿ ಕೇಳಿದ್ರೆ ಹೊತ್ತು ಜನರ ಪರವಾಗಿ ಇದುವರೆಗೂ ಒಂದೇ ಒಂದು ಮಾತು ಕೂಡ ಆಡಿಲ್ಲ ಅಂದರೆ ಎಂಥ ಜನನಾಯಕರು ಪಡೆದಿದ್ದೀವಿ ನಾವು ರೀ. ದಯವಿಟ್ಟು ನಮ್ಮ ಜನಗಳು ಅರ್ಥಕೋಬೇಕು, ಬದಲಾಗಬೇಕು. ಇದು ಆಗೋಗ್ಬಿಟ್ಟಿದೆ, ಮುಂದೇನು ಆಗದಿರೋಂಥ ಎಂಥ ನಾಯಕರು ಬೇಕು ನಮಗೆ ಅಂತ ದಯವಿಟ್ಟು ಯಾವುದೇ ಹಣದ ಆಮಿಷಗಳಿಗೆ ಒಳಗಾಗ್ದೇ ದಯವಿಟ್ಟು ಮತ ಕೊಟ್ಟು ಒಳ್ಳೆಯವರಿಗೆ, ಜನನಾಯಕ ಅಂತ ಅಭಿಪ್ರಾಯ ಇರ್ತದಂತ ಅಂಥವರಿಗೆ ಮತ ನೀಡಿ ದಯವಿಟ್ಟು. ಯಾಕಂದರೆ ಇಂಥದ್ದೆಲ್ಲ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅಂದರೆ ನಮ್ಮ ಕರ್ನಾಟಕ ಯಾವ ಸ್ಥಿತಿಗೆ ಬಂತು, ಎಲ್ಲಿಗೆ ಬಂತು ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ. ಅದು ನೀವೇ ತಿಳ್ಕೋಬೇಕು.